ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋ ವಿಚಾರ ಯಾವುದು ಅಂದರೆ, ಜ್ಯೋತಿ ಮಲ್ಹೋತ್ರಾ ಹರಿಯಾಣದ ಈ ಯೂಟ್ಯೂಬರ್ ನಮ್ಮ ಭಾರತ ದೇಶದಲ್ಲೇ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡ್ತಾ ಈಗ ಏನು ಪಾಲ್ಗಾಂವ್ ಅಟ್ಯಾಕ್ ಆಯ್ತಲ್ಲ, ಆ ಅಟ್ಯಾಕ್ಗೂ ಈಕೆಗೂ ತುಂಬಾ ಸಂಬಂಧ ಇದೆ. ಆದ ಕಾರಣ ಈಕೆಯನ್ನು ಹರಿಯಾಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹಾಗೂ ಈಕೆ ವಿರುದ್ಧ NIA ಮತ್ತು IB ಇನ್ವೆಸ್ಟಿಗೇಷನ್ಸ್ ನಡೆಸ್ತಾ ಇದೆ. ಈಕೆಯ ಹಿಂದಿನ ಚರಿತ್ರೆಯನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಜ್ಯೋತಿ ಮಲ್ಹೋತ್ರಾ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ನಡೆಸಿದಾಳೆ. ಆ ಯೂಟ್ಯೂಬ್ ಚಾನಲ್ನ ಹೆಸರು ಟ್ರಾವೆಲ್ ವಿತ್ ಜೋ. ಈಕೆಗೆ ಯೂಟ್ಯೂಬ್ ಚಾನಲಲ್ಲಿ 3,75,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಕೆ ಚಾನಲಲ್ಲಿ ನಮ್ಮ ದೇಶದ ವಿಡಿಯೋ ಮಾಡೋದು, ಆ ವಿಡಿಯೋಗಳನ್ನು ಆಕೆಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಪಾಕಿಸ್ತಾನದವ್ರಿಗೆ ರವಾನಿಸೋದು. ಈಕೆ ಯಾಕೆ ಈ ರೀತಿ ಮಾಡ್ತಾ ಇದ್ಲು ಅಂದರೆ ದುಡ್ಡುಗೋಸ್ಕರ. ಈಕೆ ಮೊದಲಿಗೆ ಏನು ಮಾಡ್ತಾ ಇದ್ಲು, ಎಲ್ಲಿದ್ಲು ಅನ್ನೋದು ನೋಡೋದಾದರೆ, ಇವರ ತಂದೆ ಹರೀಶ್ ಮಲ್ಹೋತ್ರಾ ಹೇಳೋ ಪ್ರಕಾರ ಜ್ಯೋತಿ ಮಲ್ಹೋತ್ರಾ ಅವರು ಮೊದಲು ಬಂದ್ಬಿಟ್ಟು ಡೆಲ್ಲಿಯಲ್ಲಿದ್ದಿದ್ದು. ಡೆಲ್ಲಿಯಲ್ಲಿ ಕೇವಲ ಒಂದು 20,000 ರೂಪಾಯಿ ಬರುವ ಸಂಬಳದಲ್ಲಿ ಕೆಲಸ ಮಾಡಿಕೊಂಡಿದ್ದ ಜ್ಯೋತಿ ಮಲ್ಹೋತ್ರಾ ಅವರು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಅವರ ಹೋಮ್ ಟೌನ್ ಆದಂಥ ಹರಿಯಾಣ ಹಸಿರಾಗಿ ಬರ್ತಾರೆ. ಅಲ್ಲೇ ಇದ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಆ ಯೂಟ್ಯೂಬ್ ಚಾನಲಲ್ಲಿ ಭಾರತ ದೇಶದಲ್ಲಿ ಇರುವಂಥ ಕೆಲವು ತಾಣಗಳಿಗೆ ಹೋಗ್ತಾ ಅಲ್ಲಿನ ಒಂದು ವಿಡಿಯೋ ಬ್ಲಾಗ್ನ ಮಾಡ್ತಾ ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದೇ ರೀತಿ ವಿಡಿಯೋ ಬ್ಲಾಗಿಂಗ್ ಮಾಡ್ಕೊಂಡಿದ್ದ ಜ್ಯೋತಿ ಮಲ್ಹೋತ್ರಾ ಅವರು ಭಾರತ ದೇಶ ಅಲ್ದಿರ ಹೊರದೇಶಕ್ಕೆ ಹೋಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ 2023ರಲ್ಲಿ ಪಾಕಿಸ್ತಾನದ ವಿಡಿಯೋ ಬ್ಲಾಗಿಂಗ್ ಮಾಡಬೇಕು ಅಂತ ಪಾಕಿಸ್ತಾನದ ವೀಸಾ ಪಡೆಯೋಕೆ ಪಾಕಿಸ್ತಾನದ ಎಂಬಾಸಿಯಲ್ಲಿ ಹೋದಾಗ ಅಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ಇಶಾ ಉರ್ ರಹಿಮ್ ಅಲಿಯಾಸ್ ಧಾನಿಶ್, ಈತ ಪಾಕಿಸ್ತಾನದ ಹೈಕಮಿಷನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಕೆಗೂ ಅವನಿಗೂ ಒಂದು ಸ್ನೇಹ ಬೆಳೆಯುತ್ತೆ. ನಾನು ಈ ರೀತಿ ಪಾಕಿಸ್ತಾನಕ್ಕೆ ಬರಬೇಕು ಅಂತ ಇದ್ದೀನಿ ಹಾಗೂ ಪಾಕಿಸ್ತಾನದ ವಿಡಿಯೋ ಬ್ಲಾಗಿಂಗ್ ಮಾಡಬೇಕು ಅಂತ ನನಗೆ ವೀಸಾ ಕೊಡಿ ಅಂತ ಹೇಳಿ ಅವನನ್ನು ಅಪ್ರೋಚ್ ಮಾಡಿದಾಗ ಆಕೆಗೂ ಇವನಿಗೂ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ರಿಲೇಷನ್ಶಿಪ್ ಬೆಳೆಯುತ್ತೆ. ಅವನ ಒಂದು ಪರ್ಸ್ನಲ್ ನಂಬರ್ನ ಈಕೆ ತಗೊಂಡು ಪಾಕಿಸ್ತಾನದ ವೀಸಾನ್ ಕೂಡ ಪಡ್ಕೊಂಡು ಈಕೆ ಪಾಕಿಸ್ತಾನದ ಎಷ್ಟೋ ವಿಡಿಯೋಗಳನ್ನ ಆಕೆ ಯೂಟ್ಯೂಬ್ ಚಾನಲಲ್ಲಿದೆ. ಪಾಕಿಸ್ತಾನದ ಸುಮಾರು 30ರಿಂದ 35ರಷ್ಟು ವಿಡಿಯೋಗಳನ್ನು ಮಾಡಾಕಿದ್ದಾಳೆ. ನಮ್ಮ ದೇಶದ ಕೆಲವು ಭದ್ರತಾಕ್ಕೆ ಸಂಬಂಧಪಟ್ಟ ಹಾಗೂ ಸೇನೆಗೆ ಸಂಬಂಧಪಟ್ಟ ವಿಡಿಯೋಗಳು ಕೂಡ ಈಕೆ ಅವನಿಗೆ ಪರ್ಸನಲ್ ಆಗಿ ಕಳಿಸಿದಾಳೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಈಕೆನೇ ಒಪ್ಕೊಂಡಿದ್ದಾಳೆ. ಹಾಗೆ ನೋಡೋಕೆ ಹೋದ್ರೆ ಒಂದು ವಾರ ಪಹಲ್ಗಾಮ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ, ಒಂದು ವಾರದ ಮುಂಚೆ ಈಕೆ ಪಹಲ್ಗಾಮ್ಗೆ ಹೋಗಿ ಬಂದಿದ್ದಾಳೆ. ಅದ್ರ ವಿಡಿಯೋ ಕೂಡ ಈಕೆಯ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಅಂದರೆ ಈಕೆ ಮೊದಲೇ ಹೋಗಿ ಅಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ಮಾಡಿ ಪಾಕಿಸ್ತಾನದವ್ರಿಗೆ ರವಾನಿಸಿರೋ ಶಂಕೆ ಕೂಡ ಇದೆ. ಈ ಅಟ್ಯಾಕ್ಗೂ ಇವಳಿಗೂ ಸಂಬಂಧ ಇದೆ ಅಂತಲೇ ಇನ್ವೆಸ್ಟಿಗೇಷನ್ ನಡೀತಾ ಇರೋದು. ಈಕೆ ಜೊತೆ ಇನ್ನೂ 3-4 ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ನವಾಬ್ ಹುಲ್ಲಾ ಅಲಿ 24 ವರ್ಷ ಹರಿಯಾಣ ಪಾನಿಪತ್ತಲ್ಲಿ ಕೆಲಸ ಮಾಡ್ಕೊಂಡಿದ್ದ ಸೆಕ್ಯೂರಿಟಿ ಗಾರ್ಡ್, ಇವನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಹಾಗೂ ದೇವೇಂದ್ರ ಸಿಂಗ್ ದಿಲ್ಹಾನ್ ವಯಸ್ಸು 25, ಈತ ಒಬ್ಬ ಸ್ಟೂಡೆಂಟು. ಈತ ತನ್ನ ಸೋಷಿಯಲ್ ಮೀಡಿಯಾ ಚಾನಲ್ಗಳಲ್ಲಿ ಫೋಟೋನ ಶೇರ್ ಮಾಡಿದ್ದಾನೆ. ಯಾವ ರೀತಿ ಫೋಟೋಸ್ ಅಂದರೆ ಗನ್, ಬಾಂಬ್, ಈ ರೀತಿ ಫೋಟೋಗಳನ್ನ ಅವನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡಿದ್ದಾನೆ. ಹಾಗೂ ನಮ್ಮ ದೇಶದ ಕೆಲವು ತಾಣಗಳ ಬಗ್ಗೆ, ಅಂದರೆ ಡಿಫೆನ್ಸ್ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಇನ್ನೂ ಕೆಲವು ಪ್ರದೇಶಗಳ ಫೋಟೋ ಹಾಗೂ ವಿಡಿಯೋಗಳನ್ನು ಈತ ಅವರಿಗೆ ಸೆಂಡ್ ಮಾಡಿದ್ದಾನೆ. ಪಾಕಿಸ್ತಾನದವ್ರಿಗೆ ಸೆಂಡ್ ಮಾಡಿದ್ದಾನೆ. ಪಾಕಿಸ್ತಾನ್ IASಗೆ ಸೆಂಡ್ ಮಾಡಿರೋದು. ಇದನ್ನ ಆಲ್ರೆಡಿ ವಿಚಾರಣೆ ಹಂತದಲ್ಲಿ ಆತ ಬಾಯಿ ಬಿಟ್ಟಿದ್ದಾನೆ. ಇವ್ರ ಮೇಲೆ ದಾಖಲಾಗಿರುವಂಥ ಪ್ರಕರಣ ಯಾವುದು ಅಂದರೆ ಅಂಡರ್ ಸೆಕ್ಷನ್ 3, 4 and 5 ಆಫ್ ದ ಸೀಕ್ರೆಟ್ ಆಕ್ಟ್.
ಮತ್ತೆ ಸೆಕ್ಷನ್ 152 ಆಫ್ ದ ಭಾರತೀಯ ನ್ಯಾಯ ಸಂಹಿತ, ಈ ಒಂದು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಇವರ ವಿರುದ್ಧ ಆಲ್ರೆಡಿ ಕ್ರಮ ಜರುಗಿಸಿದ್ದಾರೆ. ಈಗ ಸದ್ಯಕ್ಕೆ ಈಕೆ ಹೇಳ್ತಾ ಇರೋದು ಇಷ್ಟೇನೆ, ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕನ್ನೋ ಒಂದು ಮನಸ್ಸಿತ್ತು, ಆದ ಕಾರಣ ಅವನ್ನ ಭೇಟಿಯಾದೆ, ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಭೇಟಿಯಾಗಿ, ಅವನ ಹೆಸರು ಅದೇ ದಿನೇಶ್ ಅಂತ ಹೇಳಿದ್ನಲ್ಲ, ಅವನ್ನ ಭೇಟಿಯಾಗಿ ವೀಸಾ ಪಡ್ಕೊಂಡು ಅಲ್ಲಿ ಹೋದ್ಮೇಲೆ ಈ ರೀತಿ ಒಂದು ಸಂಬಂಧ ಬೆಳೀತು ನಮಗೂ. ಹಾಗೂ ಈಕೆ ಅಲ್ಲಿರುವಂಥ ಪ್ರಧಾನಿಗಳಕ್ಕೆ ಡೈರೆಕ್ಟಾಗೆ ಭೇಟಿಯಾಗಿದ್ದಾಳೆ, ಪಾಕಿಸ್ತಾನದ ಪ್ರಧಾನಿಗಳನ್ನೇ ಡೈರೆಕ್ಟಾಗಿ ಭೇಟಿ ಮಾಡ್ಕೊಂಡಿದ್ದಾಳೆ ಆಲ್ರೆಡಿ. ಅವ್ರಿಗೂ ಇವ್ರಿಗೂ ತುಂಬ ಒಳನಾಟ ಇದೆ. ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡ್ತಾರೋ ಇಂಥವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಆಕೆ ಇನ್ನು ಯಾವ್ಯಾವ ರೀತಿ ಮಾಹಿತಿ ನೀಡ್ತಾಳೋ ಗೊತ್ತಿಲ್ಲ, ನೋಡೋಣ. ಇನ್ನು ಮುಂದಿನ ದಿನಗಳಲ್ಲಿ ಈಕೆ ಇನ್ನು ಒಳಗಡೆ ಇರುವಂಥ ಎಷ್ಟು ಸತ್ಯಗಳು ಹೊರಗಡೆ ಬರ್ತವೆ ಅಂತ. ಸದ್ಯಕ್ಕೆ ಇಷ್ಟೇ ಮಾಹಿತಿ ಸಿಕ್ಕಿರೋದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಯಾವುದೇ ಕಾನೂನಾತ್ಮಕ ಸಮಸ್ಯೆ ಇದ್ದರೆ ನನ್ನ ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು.